540 ಅಡಿ ಆಳದ ಬೋರ್ವೆಲ್ಗೆ ಯುವತಿ ಬಿದ್ದಿದ್ದಾರೆ. ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ನಡೆದಂತ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ 490 ಅಡಿ ಆಳದಲ್ಲಿ ಯುವತಿ ಸಿಲುಕಿಕೊಂಡಿದ್ದಾರೆ. ರಕ್ಷಣಾ ತಂಡಗಳಿಂದ ಈಗ ನಿರಂತರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. 18 ವರ್ಷದ ಯುವತಿಯ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆ. ಯುವತಿಗೆ ಆಮ್ಲಜನಕವನ್ನು ಒದಗಿಸಿದ್ದಾರೆ ಸದ್ಯ ರಕ್ಷಣಾ ಸಿಬ್ಬಂದಿ. ಯುವತಿ ಪ್ರಜ್ಞೆ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಎಚ್ಚರದಲ್ಲಿದ್ದಾರೆ ಅಂತ. ಸುಮಾರು 540 ಅಡಿ ಆಳದ ಬೋರ್ವೆಲ್ ಇದು. ಇದರ ಒಳಗಡೆ ಯುವತಿ ಬಿದ್ದಿರೋದು. ಬಟ್ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಎಷ್ಟು ಈ ರೀತಿಯ ಪ್ರಕರಣಗಳು ನಡೆದರೂ ಕೂಡ ಅದಕ್ಕೆ ಬೇಕಾದಂಥ ಎಚ್ಚರಿಕೆಗಳು ದೇಶದ ಯಾವ ಮೂಲೆಯಲ್ಲೂ ವಹಿಸಿದ ಹಾಗೆ ಕಾಣಲ್ಲ. ಹೀಗಾಗಿ ಮೇಲಿಂದ ಮೇಲೆ ಅಂಥ ಪ್ರಕರಣಗಳು ಆಗ್ತಾ ಇರುವಂಥದ್ದು. 540 ಅಡಿ ಆಳದಲ್ಲಿರುವಂಥ ಯುವತಿಯನ್ನು ರಕ್ಷಿಸುವಂಥದ್ದು ಸವಾಲಿನ ರಕ್ಷಣಾ ಕಾರ್ಯಾಚರಣೆ ಅದು. ಬಟ್ ಅದಕ್ಕೆ ಈಗ ಸಿಬ್ಬಂದಿ ಮುಂದಾಗಿದ್ದಾರೆ. ಅಲ್ಲಿವರೆಗೂ ಯುವತಿಗೆ ಏನು ಅಗತ್ಯ ಇದೆ, ಆಮ್ಲಜನಕ ಪೂರೈಕೆ ಮಾಡಬೇಕಾಗಿದೆ, ಅದನ್ನು ಪೂರೈಕೆ ಮಾಡಿದ್ದಾರೆ. ಮತ್ತೊಂದು ಕಡೆಯಿಂದ ಅದೇ ಪ್ಯಾಟ್ರನ್ ಬೇರೆ ಕಡೆಗಳಲ್ಲಿ ಈ ರೀತಿ ಆದಾಗ ಅದಕ್ಕೆ ಪ್ಯಾರಲಲ್ಲಿ JCB ಮೂಲಕ ಅಗೆದು ಅಲ್ಲಿಂದ ಹೋಗಿ ಏನು ರಕ್ಷಣೆ ಮಾಡ್ತಾರೆ, ಅದೇ ರೀತಿಯಾಗಿ ಇಲ್ಲಿ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ರಕ್ಷಣಾ ತಂಡಗಳು ನಿರಂತರವಾಗಿ ಯುವತಿಯನ್ನು ಬದುಕುಳಿಸೋದಕ್ಕೆ ನಿರಂತರ ಪ್ರಯತ್ನ ಪಡ್ತಾ ಇದ್ದಾರೆ. 18 ವರ್ಷದ ಯುವತಿ ಅನ್ನೋದು ಗೊತ್ತಾಗ್ತಾ ಇದೆ. ಈಕೆ ಈ 540 ಅಡಿ ಆಳದ ಬೋರ್ವೆಲ್ನಲ್ಲಿ ಬಿದ್ದಿರೋ ಯುವತಿಯ ರಕ್ಷಣೆಗೆ ತಂಡೋಪತಂಡವಾಗಿ ರಕ್ಷಣಾ ಸಿಬ್ಬಂದಿ ಸಾಧ್ಯವಿರುವ ಎಲ್ಲ ತಂತ್ರಜ್ಞಾನದ ಸಹಾಯ ಪಡ್ಕೊಂಡು ರಕ್ಷಣಾ ಕಾರ್ಯಾಚರಣೆಗೆ ಅಂತ ನಿಂತಿದ್ದಾರೆ. ಎಷ್ಟು ಸಮಯ ತಗೊಳ್ಳುತ್ತೋ ಅಲ್ಲಿವರೆಗೆ ಯುವತಿಯ ಪರಿಸ್ಥಿತಿ ಏನು ಅನ್ನೋದು ಚಿಂತೆ ಮಾಡೋ ವಿಷಯ. ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಈಗ 540 ಅಡಿ ಆಳ ಹೇಗಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ? ಯುವತಿ ಈಗಾಗಲೇ ಒಳಗೆ ಸಿಲುಕಿ ಎಷ್ಟು ಅವಧಿ ಆಗಿದೆ? ವಿಜಯ್, ಕಚ್ನಲ್ಲಿ, ಗುಜರಾತ್ನ ಕಚ್ನಲ್ಲಿ ಬೆಳಗ್ಗಿನ ಜಾವ ಈ ಒಂದು ಮಹಿಳೆ ಬಿದ್ದಿದ್ದಾಳೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಬೆಳಗ್ಗೆ ಯಾವಾಗ ಅವರು 540 ಅಡಿ ಆಳದ ಕೊಳವೆ ಬಾವಿಯಲ್ಲಿ ಬೀಳ್ತಾರೆ, ಆ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯವಾಗಿರುವಂತಹ ಒಬ್ಬ ವ್ಯಕ್ತಿ ನೋಡ್ತಾನೆ. ತದನಂತರ ಈ ಒಂದು ವಿಚಾರವನ್ನ ಅಲ್ಲಿರುವಂತಹ ಏನಂದ್ರೆ ಅಧಿಕಾರಿಗಳಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಜಿಲ್ಲಾಡಳಿತದ ತಿಳಿಸುವಂತಹ ಕೆಲಸ ಮಾಡ್ತಾರೆ. ಆವಾಗ ಜಿಲ್ಲಾಡಳಿತವು ಸಹಿತ ಬಹಳಷ್ಟು ವೇಗಗತಿಯಲ್ಲಿ ಆ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಪ್ಲಾನ್ ಅನ್ನ ಮಾಡ್ಕೊಳ್ಳುತ್ತೆ. ಅದರಂತೆ ರಕ್ಷಣಾ ಕಾರ್ಯಾಚರಣೆಯು ಸಹಿತ ಭರದಿಂದ ಸಾಕ್ತಾ ಇದೆ. ಮತ್ತೆ ಇಲ್ಲಿ ವಿಶೇಷ ಏನು ಅಂತಂದ್ರೆ ಆ ಕೊಳವೆ ಬಾವಿಯಲ್ಲಿ ಒಟ್ಟು ಏನಂದ್ರೆ 540 ಅಡಿ ಆಳ ಇರುವಂತದ್ದು. ಆ ಮಹಿಳೆ ಸಿಲುಕಿರುವಂತದ್ದು 490 ಅಡಿ ಆಳದ ವರೆಗೂ ಸಹಿತ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೆ ಇದೇ ಮೊದಲ ಬಾರಿಗೆ 18 ವರ್ಷದ ಯುವತಿ ಅಂದ್ರೆ ಏನಂದ್ರೆ ತುಂಬಾ ದೊಡ್ಡ ಏನಂದ್ರೆ ಮಹಿಳೆ ಬಿದ್ದಿರುವಂತದ್ದು. ಕಾರಣ ಅಂದ್ರೆ ಈ ಹಿಂದೆ ಎಲ್ಲವೂ ಸಹಿತ ನೋಡಿದಾಗ ನಾವು ಬರೀ 5 ವರ್ಷದ ಮಗು, 8 ವರ್ಷದ ಮಗು, 11 ವರ್ಷದ ಮಗು, 12 ವರ್ಷದ ಮಗು ಹೀಗೆ ನಾವು ನೋಡ್ತಾ ಇದ್ವಿ. ಆದ್ರೆ 18 ವರ್ಷದ ಯುವತಿ ಬಿದ್ದಿರುವಂತದ್ದು ಬಹಳಷ್ಟು ಏನಂತಂದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ. ಯಾಕಂದ್ರೆ ಅಷ್ಟು ಕೊಳವೆ ಬಾವಿ ಅಷ್ಟೇ ಏನಂದ್ರೆ ಎಷ್ಟು ದೊಡ್ಡದ ಏನಂದ್ರೆ ಮೇಲೆ ಇತ್ತು ಅನ್ನುವಂಥದ್ದು. ಹಾಗಾಗಿ ಈಗ ಕ್ವಶನ್ ಮಾರ್ಕ್ ಇರುವಂಥದ್ದು ಅವರಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆನ ತೆಗೆಯುವ ಸಲುವಾಗಿ. ಯಾಕಂದ್ರೆ ತುಂಬಾ ಆಳ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿಯವರೆಗೂ ಸಹಿತ ಅಗಿಬೇಕಾದಂತಹ ಪರಿಸ್ಥಿತಿ ಇದೆ. ಇದಕ್ಕೆ ರಕ್ಷಣಾ ಕಾರ್ಯಾಚರಣೆಗೆ ತುಂಬಾ ಸಮಯ ಬೇಕಾಗುತ್ತೆ ಅನ್ನುವಂಥದ್ದು ಸಹಿತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಮಹಿಳೆಗೆ ಎಲ್ಲಾ ರೀತಿಯ ಆಕ್ಸಿಜನ್ ಆಗಲಿ ಅಥವಾ ಫುಡ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.